ಗಳಗಳ ಅಲ್ಲೆಲ್ಲ ಸದ್ದು ಕೇಳ್ತಾರೆ. ಆ ಕಡೆ ಗಳಗಳ ಆಗೋದಾದ್ರೆ ಇಲ್ಲೆಲ್ಲ ಮಾಹಿತಿ. Nice, everyone is so silent. ಒಂದ್ಸತಿ ಎಲ್ಲ ಪುಟಾಣಿಗಳು ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ನಮಗೂ ಮಾತಾಡೋ ಸ್ಫೂರ್ತಿ ಆಗಲ್ಲ. ವೆರಿ ಗುಡ್ ರೌಂಡ್ ಆಫ್ ಅಪ್ಲಾಸ್. ರವಿ ಸರ್ ಬೇರೆ ಚಪ್ಪಾಳೆ ತಟ್ಟಿಲ್ಲ, ನಾವೇನು ಕಾಣಲ್ಲ ಇಲ್ಲಿ ಪರವಾಗಿಲ್ಲ. ಅಲ್ಲಿಂದ ಥ್ಯಾಂಕ್ ಯು. ಪ್ರಿನ್ಸಿಪಲ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ ಅವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಯು ಮೈಟ್ ಬಿ ವಂಡರಿಂಗ್ ವೈ ವಿ ಹ್ಯಾವ್ ಇನ್ವೈಟೆಡ್ ಅಪರ್ಣಾ ಆಸ್ ಅವರ್ ಚೀಫ್ ಗೆಸ್ಟ್ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ನೀವು ಆಶ್ಚರ್ಯ ಪಡೋದಲ್ಲ, ನಾನೇ ಆಶ್ಚರ್ಯ ಪಡ್ತೀನಿ. ಬಿಕಾಸ್ ಐ ಆಮ್ ವೆರಿ ಕಂಫರ್ಟಬಲ್ ಬೇಯಿಂಗ್ ಫ್ರಂಟ್ ದ ಪೋಡಿಯಂ ನಿರೂಪಕಿಯಾಗಿ. ಇಲ್ಲೆಲ್ಲ ಸ್ವಲ್ಪ ರವಿ ಸರ್ ಆನೆಸ್ಟ್ ಆಗಿ ಹೇಳ್ತಾರೆ, ತುಂಬ ಮುಜುಗರಾಗುತ್ತೆ ಎಲ್ಲ ಬಂದು ಕೂತ್ಕೊಳ್ಳಿ. And it is not a wonderful opportunity for you to be with me. I would just say for me to be with you. It's a great opportunity. Podium munde, mic munde ನಿಂತಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ ಅಂತಲ್ಲ. I genuinely mean it. ವಿಶೇಷವಾಗಿ ಪುಟಾಣಿಗಳನ್ನ ಮಕ್ಕಳನ್ನ ಭೇಟಿ ಮಾಡುವಂಥ ಯಾವುದೇ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಫಾರ್ ವೆರಿ ಸಿಂಪಲ್ ರೀಸನ್, ಐ ಡೋಂಟ್ ನೋ, ನನ್ನ ಅನುಭವ ನಿಜವಾದ ಪ್ರೀತಿ ಪಟ್ಟೆಗಳ ತುಂಬ ಅಲ್ಲ, ಸಾಗರದಷ್ಟು ನಮಗೆ ವಾಪಸ್ ಸಿಗುವುದಾದರೆ ನಿಷ್ಕಲ್ಮಶ ಮನಸ್ಸುಗಳನ್ನ ನಾವು ಕಣ್ತುಂಬ ನೋಡಿ ಆನಂದ ಪಡಬಹುದಾದರೆ ಅದು ಒಂದು ಮುಖದಲ್ಲಿ ಮಾತ್ರ ಸಾಧ್ಯ. ಅದು ಪುಟಾಣಿಯ ಮುಖದಲ್ಲಿ, ಮಕ್ಕಳ ಮುಖದಲ್ಲಿ. So I will never miss an opportunity to spend some time with kids, with children. ಈಗೆಲ್ಲ ಪ್ರೈಸಸ್ ಕೊಟ್ಟಿದ್ದಾಗ ತುಂಬ ಎಲ್ಲರೂ ತುಂಬ ಸೀರಿಯಸ್ ಆಗಿ ನೋಡ್ತಾರೆ, ತುಂಬ ಕ್ಲೀನಾಗಿ ಐಸ್ ಅಬ್ಸರ್ವಿಂಗ್ ಫಾರ್ ದ ಸಿಂಪಲ್ ರೀಸನ್. ರವಿ ಸರ್ಗೆ ಪ್ರಿನ್ಸಿಪಲ್ ಅದೇ ಒಂಥರ ಭಯ, ಸಿಕ್ಕಾಪಟ್ಟೆ ಖುಷಿ, ಇದೊಂದು ಪುಟಾಣಿ ನಾಚಿಕೆ, ಇಷ್ಟು ಥರದ ಭಾವನೆಯಲ್ಲಿ everyone, all these see, I can see that even now on their faces, but the price is for that. And in fact ನಾನು ಫ್ಲಾಶ್ ಬ್ಯಾಕ್ ಕೊಡೋಗಿದೆ. ನನಗೂ ಈ ಥರದ ಖುಷಿಗಳೆಲ್ಲ ಸಿಕ್ಕಿದ್ದೆಲ್ಲ ನಾನು ತುಂಬ ಜ್ಞಾಪಿಸ್ಕೊಳ್ತಾ ಇದ್ದೆ. And what I would like to share is, ಈಗಷ್ಟೇ ರವಿ ಸರ್ ಏನೇನಾಗ್ತಿದೆ ಎಜುಕೇಷನು, ಸ್ಕೂಲು, ಈ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು. ನಾವೆಲ್ಲರಿಗೂ ಅದು ಗೊತ್ತಿರುವಂತಹ ವಿಷಯ. ಸೊ ಎಜುಕೇಷನ್ ಎಲ್ಲರಿಗೂ ಆರಾಮಾಗಿ ಸಿಕ್ಕಾಪಟ್ಟೆ ಈಸಿಯಾಗಿ ಚೆನ್ನಾಗಿ ನಾವು ಓದುವಂತಹ ಅವಕಾಶ ಸಿಗಬೇಕಾಗಿದೆ. ಒಂದು ಸಂದರ್ಭದಲ್ಲಿ ಅನ್ಫಾರ್ಚುನೇಟ್ಲಿ ದಟ್ ಹ್ಯಾಸ್ ಬಿಕಮ್ ಅ ವೆರಿ ಕಾಸ್ಟ್ಲಿ ಅಫೇರ್. ಹೀಗಿರುವಾಗ ಸಿಕ್ಕಿರುವಂತಹ ಒಂದು ಒಳ್ಳೆ ಸ್ಕೂಲ್, ಪ್ರಾರ್ಥನಾ ಸ್ಕೂಲ್ ಅಂತ ಒಳ್ಳೆ ಸ್ಕೂಲ್. ಯಾಕೆ ನಾನು ಒಳ್ಳೆ ಸ್ಕೂಲ್ ಅಂತ ಹೇಳ್ತಿದ್ದೀನಿ ಅಂದರೆ, ಪ್ರಿನ್ಸಿಪಲ್ ಅವರು ಕೆಲವು ವಿಷಯಗಳನ್ನ ನನಗೆ ಹೇಳಿದ್ರು, ರವಿ ಸರ್ ಅವರು ಕೆಲವು ವಿಷಯಗಳನ್ನ ನನಗೆ ಹೇಳಿದ್ರು. ಆಮೇಲೆ ತುಂಬ ಒಂದು ಕೆಟ್ಟ ಕಾನ್ಸೆಪ್ಟ್ ಇದೆ. A school which has a tag of a very prominent name is always considered to be a great school. ನಾವು ಓದಿದಂತಹ ಶಾಲೆಯ ಹೆಸರು ಹೇಳಿದ್ರೆ ಬಹುಶಃ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಅಪರ್ಣಾ ಇಲ್ಲಿ ನಿಂತ್ಕೊಳ್ಳೋಕೆ ಒಂದಿಷ್ಟು ಯೋಗದ ಜೊತೆ ಯೋಗ್ಯತೆ ಏನಾದರೂ ಪಡ್ಕೊಂಡಿದ್ರೆ, I owe a lot to my parents and next to all my teachers. ಗುರುಭ್ಯೋ ನಮಃ ಏನು ಹೇಳ್ತೀವಿ ಅದು 101% ನಿಜ. ಒಂದು ಮಾರ್ಕ್ ಕಮ್ಮಿ ತೆಗೆದ್ರೆ my teachers would virtually bounce on me and ask, ಯಾಕೆ ಏನಾಗಿದೆ ಈ ಸರ್ತಿ ನಿಂಗೆ ಟೆಸ್ಟಲ್ಲಿ 25ಕ್ಕೆ 24 ಮಾರ್ಕ್ ತೆಗೆದಿದ್ಯಾ, ವಾಟ್ಸ್ ರಾಂಗ್ ವಿತ್ ಯು ಕೇಳಿ. And it's not just for Aparna, for everyone. ಅಂದರೆ ಹೇಗಿದ್ರೆ ಎಲ್ರಿಗೂ ಅದನ್ನು ಕೊಡೋರು, ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಬೇಡ ಅಂದರೆ ನೀವು ಮನೆ ಪರೀಕ್ಷೆ ಇಲ್ಲ ನಾನು ಇದೇ ಮಾಡ್ತೀನಿ, ಓಕೆ ಫೈನ್ ಡೂ ದಟ್ ಅಂತ ಬಿಟ್ಬಿಡು. ಬೆಳಗ್ಗೆ ಇದ್ರೆ ಸಂಸ್ಕೃತ ಕ್ಲಾಸ್, ಬೆಳಗ್ಗೆ ಇದ್ರೆ ಡ್ರಾಯಿಂಗ್ ಕ್ಲಾಸ್, ಆಮೇಲೆ ಸ್ಕೂಲು, ಆಮೇಲೆ ಏನೇನು ಸ್ಪೆಷಲ್ ಕ್ಲಾಸು, ಆಮೇಲೆ ಏನೋ ಟಾಯ್ ಮೇಕಿಂಗ್. ನಾಟ್ ದಟ್ ಇವತ್ತು ನಮಗೆ ಸಂಸ್ಕೃತ ಸೇರಿದ್ರೆ ಇಲ್ಲ ಕೆಲವು ಜ್ಞಾಪಕ ಇದೆ, ನಮ್ಮ ಮಗಳ ಬಂದಿರ್ಬೋದು. ಬಟ್ I got an exposure to all this varied
varied experiences, and with Sanskrit I can feel the touch of our Sanskrit, the richness, the ಶ್ರೀಮಂತಿಕೆ ಏನು ಅಂತ ನನಗೆ ಗೊತ್ತು. ಡ್ರಾಯಿಂಗ್ ಅಂದರೆ ಅದ್ರ ಹಿಂದಿನ ಕಲಾವಿದೆಯಲ್ಲಿ ಏನು ಅಂತ ನನಗೆ ಗೊತ್ತು. ನಾನು ಚಿಕ್ಕದಾಗ ಆದಲೇ let me tell you, I owe it to my teachers and my school. ಯಾವ ದೊಡ್ಡ ಹೆಸರು ಕೊಟ್ಟೆ ಸ್ಕೂಲ್ ಏನಲ್ಲ, ಬಟ್ ಜನ್ರನ್ನ ಪ್ರತಿಯೊಂದು ಸ್ಟೂಡೆಂಟ್ಗೂ ಮೇಲೆ ಬನ್ನಿ, ಮುಂದೆ ಬನ್ನಿ ಒಂದು ಪ್ರಿನ್ಸಿಪಲ್ ಹೇಳಿದ್ರೆ ಆ ಒಂದು ಇನ್ಸ್ಪಿರೇಷನ್ ನಾನೆಲ್ಲರಿಗೂ ಅವ್ರು ಗೆಲ್ಲಬೇಕು. ಅಪ್ಪಣ್ಣ ನಿಮ್ಮ ಕನ್ನಡ ಚೆನ್ನಾಗಿದೆ ಯಾರಾದರೂ ಹೇಳಿದ್ರೆ ಪದ್ಮ ಅನ್ಸುತ್ತೆ ಅವರು ನಮಗಿದ್ರು ಎಷ್ಟು ಚೆನ್ನಾಗಿ ಕನ್ನಡ ಹೇಳ್ಕೊಟ್ರು ಅಂದ್ರೆ ಬಹುಶಃ ಆತರ ಕನ್ನಡ ಹೇಳ್ಕೊಟ್ರೆ ಇಡೀ ಕರ್ನಾಟಕದಲ್ಲಿ ಇರೋ ಪ್ರತಿಯೊಂದು ಕನ್ನಡ ಕಲ್ತ್ಬಿಡ್ತಾರೆ. ಅಯ್ಯೋ ಇಷ್ಟು ಚೆನ್ನಾಗಿರುತ್ತೆ ಕನ್ನಡ ಕಲಿಯೋದು ಅಂತ ಅಷ್ಟು ಸೊಗಸಾದ ಕನ್ನಡ ಹೇಳ್ಕೊಟ್ರು. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್ ಯು ಆರ್ ಪ್ರೆಸೆಂಟ್ ಹಿಯರ್, ಇವತ್ತು ಖಂಡಿತ ನಮಗೆ ಯಾರಿಗೂ ಇದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಮುಂದೊಂದು ದಿವಸ ನೀವು ಅಪರ್ಣ ಥರ ಇಲ್ಲಿ ನಿಂತ್ಕೊಂಡಾಗ ಯು ವಿಲ್ ರಿಮೆಂಬರ್ ಆಲ್ ಯುವರ್ ಗ್ರೇಟ್ ಟೀಚರ್ಸ್. ಸೊ ಮೇಕ್ ದಿ ಬೆಸ್ಟ್ ಆಪರ್ಚುನಿಟಿ ಆಫ್ ದಿಸ್ ಸ್ಟೂಡೆಂಟ್ ಲೈಫ್. ಇಫ್ ಯು ಇಂಗ್ಲಿಷ್ ಶಾಲೆ ಅಂದಾಕ್ಷಣ ಕನ್ನಡ ವಾತಾವರಣ ಎಲ್ಲ ಪೂರ್ತಿ ಒರೆಸಿ ಅಲ್ಲಿಗೆ ಕಸ ಗುಡಿಸಿ ಮೂಲೆ ತಳ್ಳಿ ಗೇಟಿಂದ ಆಚೆ ಹಾಕಿ ಫುಲ್ ಇಂಗ್ಲೆಂಡ್ ಪಕ್ಕದಲ್ಲೇ ನನ್ನ ಸ್ಕೂಲ್ ಇದೆ ಅನ್ನೋ ಥರದ ಒಂದು ವಾತಾವರಣ ಸುಮಾರು ಇಂಗ್ಲಿಷ್ ಸ್ಕೂಲಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಇಂಗ್ಲಿಷ್ನ ಜೊತೆಗೆ ಕನ್ನಡದ ಸೊಗಡಿದೆ, ಕನ್ನಡದ ಬೇರಿದೆ. ಅದು ತುಂಬ ಖುಷಿ ಕೊಟ್ಟಿದೆ. ಒಂದು ಸಿನ್ಸಿಯರ್ ಹಂಬಲ್ ರಿಕ್ವೆಸ್ಟ್, ಅದನ್ನು ಯಾವತ್ತೂ ಪ್ರಾರ್ಥನಾ ಸ್ಕೂಲ್ ಕಳ್ಕೊಳ್ತೇವೆ. ಆಮೇಲೆ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರಿಗೆಲ್ಲ ಕಿವಿ ಮಾತು ಆ ಥರ ಎಲ್ಲ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ಒಂದು ಸಿಂಪಲ್ ಕಾಳಜಿನ ನಾನು ಐ ವುಡ್ ಲೈಕ್ ಟು ಶೇರ್ ವಿತ್ ಯು. ಏನಂದರೆ ಇವತ್ತೇನಾಗ್ತಿದೆ, ಎಷ್ಟು ಕಾಂಪಿಟೇಷನ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಏನಾದ್ರು ಆಗಲೇಬೇಕು, ಆಗದೇ ಇರೋರು ಆ ದಡ್ರು ಅಥವಾ ಚಾಲಕರೇ ಇರೋದು, ಚಾಲಕರೇ ಇರೋದು ಅಥವಾ ಇಂಟೆಲಿಜೆಂಟ್ ಇಲ್ಲದೆ ಇರೋದು ಲಾಯಿಕೆ ಇಲ್ಲ. ಅಂದರೆ ಟು ಲಿವ್ ಟು ಎಕ್ಸಿಸ್ಟ್ ಲಾಯಿಕೆ ಇಲ್ಲ ಅನ್ನೋ ಒಂದು ಮನೋಭಾವ ಬೆಳೀತಾ ಇದೆ. ಪ್ಲೀಸ್ ನಿಮ್ಮ ಮಕ್ಕಳನ್ನ ಟ್ರೀಟ್ ಮಾಡಿ. ದಟ್ ಗಿವ್ಸ್ ಆ ಥರದ ಒಂದು ಫೀಲಿಂಗ್ ಒಂದು ಮಗು ಬಂದರೆ ಹೌ ಮಚ್ ದ ಚೈಲ್ಡ್ಸ್. ನನ್ನ ಸ್ಟೇಟ್ಮೆಂಟ್ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಯಾವಾಗಲೂ ಹಾಕೊಳ್ಳೋ ಸ್ಟೇಟ್ಮೆಂಟ್ ಅಂದರೆ ನಾನು ಏನೇ ಒಂದು ಎಕ್ಸಾಮ್ ಅಂದರೆ ಯಾವುದೇ ಒಂದು ಸವಾಲನ್ನು ಎದುರಿಸುವಾಗ ಇಲ್ಲಿ ನಾನು ಫಸ್ಟ್ ಬರಬೇಕು ಪರವಾಗಿಲ್ಲ, ಜೀವನದಲ್ಲಿ ಫಸ್ಟ್ ಬರೋದು ಏನು ಅದು ಬಹುಶಃ ಅಮ್ಮನ ಜೊತೆ ಹಂಚ್ಕೊಳಕ್ ಬರ್ತೀನಿ. ಒಬ್ರಿಗೊಬ್ರು ಎಷ್ಟು ಕಾಂಪಿಟೇಷನ್ ಅಂದರೆ ಇವಳು ಫಸ್ಟ್ ರ್ಯಾಂಕ ಸಹಿಸಕ್ಕಾಗಲ್ಲ, ಈ ಮಗುಗೆ ಸಹಿಸಕ್ಕಾಗಲ್ಲ. ಆ ಥರದ ಒಂದು ಮನೋಭಾವ ಆ ಮಗುಲಿರಲ್ಲ. ತಂದೆ ತಾಯಿಗಳು ಅದನ್ನ ಆ ಮಗುವಿನಲ್ಲಿ ಮೂಡಿಸೋಕೆ ಮಾಡ್ತಾರೆ. ತಂದೆ ತಾಯಿಗಳು ನಾನು ಬ್ಲೇಮ್ ಮಾಡಲ್ಲ, ಬಿಕಾಸ್ ಇದು ಕಾಂಪಿಟೇಷನ್ ಹಾಗಿದೆ. ಅದೇನಾದರೂ ನೀನು ಗುಳ್ಳು ಅದಾದ್ರೆ ಅದು ಮೂಲೆಗೆ ಸೇರುತ್ತೆ, ಇದಕ್ಕೆ ಬದುಕು ನಾಯಕ ಆಗುತ್ತೆ. ಅಂಥ ಪರಿಸ್ಥಿತಿ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ವಿ ವಿಲ್ ಹ್ಯಾವ್ ಅವರ್ ಓನ್ ವೇ. ಬುದ್ಧಿವಂತರ ಸಾಮ್ರಾಜ್ಯ ಇರಬಹುದು, ಆದ್ರೆ ಒಂದು ಸ್ವಲ್ಪ ಗ್ರೇಟ್ ಮ್ಯಾಟರ್ ಕಮ್ಮಿ ಇರೋರು ಯೋಚನೆ ಮಾಡಿದ್ರೆ ಇನ್ಯಾವುದೋ ದೇರ್ ಇಸ್ ಎ ವೇ ಔಟ್. ಸೊ ಡೋಂಟ್ ಎವರ್ ಫೀಲ್ ಬ್ಯಾಡ್ ಇಫ್ ಹಾಗಂತ ಹೌದಾ ನಾಳೆಲ್ಲ ಪುಸ್ತಕ ಮುಂಚೆ ಡಾಕ್ಟರ್ ಹೇಳಿದಲ್ಲ ಹಂಗೆಲ್ಲ ಹೇಳಿದ್ರು. ಸೊ ದೇರ್ ಶುಡ್ ಬಿ ಎ ಸಿನ್ಸಿಯರ್ ಅಟೆಂಪ್ಟ್. ಬಟ್ ಇನ್ ಕೇಸ್ ಎ ಬರೋ ಕಡೆ ಬಿ ಬಂದರೆ ಅದು ಜಗತ್ತಿನ ಎಂಟನೇ ಅದ್ಭುತ ಅಪರಾಧ. ಯಾವುದು ಸರಳತೆ ಆಗಬೇಕು ಅಂತಾನೆ ಯೋಚನೆ ಮಾಡಿ ಅವ್ನು ನಾವೆಲ್ಲ ಬಿಟ್ಬಿಡು, ನನ್ನ ಮಗ ಸರಳತೆ ಎಲ್ಲ ಅವ್ನು ಏನಂತಾನೋ ಅದಾಗಿಲ್ಲ. ಈಗ ತಕ್ಷಣ ತುಂಬಾ ದೊಡ್ಡ ಕೆಲಸದಲ್ಲೇ ಇದ್ದಾರೆ, ಆರಾಮಾಗಿದ್ದಾರೆ. ಆದ್ರೆ ಅದೆಲ್ಲದಕ್ಕಿಂತ ಹೊರತಾಗಿ ನಾನು ರವಿ ಸರ್ ಅವರ ಅಭಿಮಾನಿ. ಯಾಕೆ ಅಂದ್ರೆ ಅವ್ರು ನನ್ನ ಚಿಕ್ಕ ಹುಡುಗಿನ ನೋಡಿದ್ದಾರೆ, ತಂದೆಗೂ ಅವ್ರಿಗೂ ಬಹಳಷ್ಟು ಪರಿಚಯ. ನಾನು ರವಿ ಸರ್ ಅಭಿಮಾನಿ ಯಾಕೆ ಅಂದ್ರೆ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಪ್ರತಿಭಟಿಸುವ ಧ್ವನಿ ಇರಬೇಕು.
So hats off to you. ಇದು ತುಂಬಾ ಆಕ್ಚುಲಿ ಥ್ಯಾಂಕ್ಸ್ ತುಂಬಾ ವರ್ಷದಿಂದ ನಿಮಗೆ ಕೇಳ್ಬೇಕಂತಿದೆ ನನಗೆ ಈ ಮೈಕ್ ಸಿಕ್ತು ಸೊ ಐ ಮೇಕಿಂಗ್ ದಿಸ್ ವಂಡರ್ಫುಲ್ ಮೇಕಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ದಟ್. ಸೊ ಇತ್ತೀಚೆಗಷ್ಟೇ ರವಿ ಸರ್ ಮತ್ತು ಮೇಡಮ್ ಅವ್ರನ್ನ ಹಸೆಮಣೆಯಲ್ಲಿದ್ರು ರಿಸೆಪ್ಷನ್ ಹಾಲಲ್ಲಿ ನೋಡುವಂಥ ಈ ಸುಯೋಗ ನಂದಾಗಿತ್ತು. ಸೊ ಬಿಳಿ ಮಾತು ಮುಂಚೆ ಪುಟಾಣಿಗಳೆಲ್ಲ ಹೊಸದಿ ಪ್ರಾರ್ಥನಾ ಸ್ಕೂಲ್ಗೆ ನೋಡಿ ಎಷ್ಟು ಕುಂತಲ್ಲ ಈಗಲೇ ಜೈಗಳು ಪದಾರ್ಥಗಳು ಜೋರಾಗಿ ಪ್ರಾರ್ಥನಾ ಸ್ಕೂಲ್ಗೆ